ಎಲ್ಲರಿಗೂ ನಮಸ್ಕಾರ ನೋಡಿ. ಆಲೂ ಲಚ್ಚ ಪಪ್ಪಡನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಸ್ಟೋವ್ನ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ಳಿ. 1 ಲೀಟರ್ ಅಷ್ಟು ನೀರು ಹಾಕೊತಾ ಇದ್ದೀನಿ. ಒಂದು 1/4 kg ಅಷ್ಟು ಆಲೂಗಡ್ಡೆ ನಾನು ತುರ್ಕೊಂಡಿದ್ದೀನಿ. ಸೊ ಇದರ ನೀರಿಗೆ ಹಾಕೊಳ್ಳಿ. ನೋಡಿ, ನೀರಿಗೆ ತುರಿದಿರುವಂಥ ಆಲೂಗಡ್ಡೆ ಹಾಕಿಬಿಟ್ಟು ಚೆನ್ನಾಗಿ ತಿರ್ಸ್ಕೋಬೇಕು. ನೀವು ಬೇಯಿಸ್ಕೊಡಿ. ರುಚಿಗೆ ಅನುಗುಣವಾಗಿ ಉಪ್ಪು ಮತ್ತು ಅಡುಗೆ ಸೋಡಾವನ್ನು ಹಾಕೊಳ್ಳಿ. ನೋಡಿ ಹಾಕಿ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಇದು. ಒಂದು 2 ಹನಿಯಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟಾರೆ ಸಾಕು. ನೀವು ಬೇಕಾದ್ರೆ ಪ್ರೆಸ್ ಮಾಡಿ ನೋಡಿ, ಇದು ಆಗಿದೆ ಪರ್ಫೆಕ್ಟಾಗಿ. ನಿಮ್ಗೇನಾದರೂ ಉಪ್ಪು ಸ್ವಲ್ಪ ಕಡಿಮೆ ಆಯಿತು ಅಂತೇಳಿ ಸ್ವಲ್ಪ ಸೇರಿಸ್ಕೊಳ್ಳಿ ಇದಕ್ಕೆ. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಅಷ್ಟನ್ನು ಆಫ್ ಮಾಡ್ಕೊಬಿಡಿ. ನೀವು ಜಾಲಕ್ಕೆ ನೀವು ನೀರೆಲ್ಲ ಈ ಥರ ಬಸ್ಕೋಬೇಕು. ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಇರುತ್ತೆ. ಒಂದು ಬೇಸನ್ಗೆ ಈ ಥರ ಪ್ಲಾಸ್ಟಿಕ್ ಕವರ್ನ ಹಾಕೋಬಿಟ್ಟು ನೋಡಿ, 1 ಸ್ಪೂನ್ ನೀವು ಈ ಥರ ಹಾಕಿಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಪ್ರೆಸ್ ಮಾಡ್ಕೊಳ್ಳಿ. ನೋಡಿ, ಎಲ್ಲವನ್ನು ನೀವು ಈ ಥರ ಹಾಕೋಬೇಕು. ನೋಡಿ, ಇದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು. 1 ಡೇ ಫುಲ್ ಬಿಡಿ ಬಿಸಿಲಲ್ಲಿ. ಒಣಗಿದ ಮೇಲೆ ಈ ಥರ ಹಪ್ಪಳ ಆಗುತ್ತೆ. ನೋಡಿ, ಪ್ಲಾಸ್ಟಿಕ್ ಪೇಪರ್ ಮೇಲೆ ಹಾಕಲ್ಲ ಅಂತ ಹೇಳಿದರೆ ಕಾಟನ್ ಬಟ್ಟೆ ಮೇಲೆ ಹಾಕೊಡಿ. ಸೊ ಸ್ವಲ್ಪ ಬಟ್ಟೆಗೆ ಅಂಟ್ಕೊಂಡಿರುತ್ತೆ. ಸೊ ನೀವು ನೀರನ್ನು ಚಿಮುಕಿಸ್ಬಿಟ್ಟು ನಿಧಾನವಾಗಿ ತಗೊಂಡೇ ಬರುತ್ತೆ. ಬಟ್ ಇದೇ ಒಂಥರ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಪ್ಪಳ ಥರನೇ, ಬಟ್ ಹಪ್ಪಳಕ್ಕಿಂತ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೀವೇ ಹೇಳ್ತೀರಾ ಚೆನ್ನಾಗಿತ್ತು ಅಂತ ಹೇಳಿ.